ಬಂಧನದ ಭೀತಿಯಲ್ಲಿದ್ದಂತಹ ಯೂಟ್ಯೂಬರ್ ಎಂಡಿ ಸಮೀರ್ಗೆ ರಿಲೀಫ್ ಸಿಕ್ಕಿದೆ. ಮಂಗಳವಾರ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಕೆಲವು ಷರತ್ತುಗಳನ್ನ ವಿಧಿಸಿ ಬೇಲನ್ನ ನೀಡಲಾಗಿದೆ. ಇನ್ನು ಏನೆಲ್ಲ ಷರತ್ತುಗಳನ್ನ ನೀಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ನಂಬರ್ 1 75,000 ರೂಪಾಯಿಗಳ ವೈಯಕ್ತಿಕ ಬಾಂಡ್ ನೀಡಬೇಕು. ನಂಬರ್ 2 ಮತ್ತೆ ಇಂಥ ರೀತಿಯ ಅಪರಾಧ ಮಾಡಬಾರ್ದು. ನಂಬರ್ 3 ತಪ್ಪಿಸಿಕೊಳ್ಬಾರ್ದು. ನಂಬರ್ 4 ಸಾಕ್ಷ್ಯಗಳನ್ನ ತಿರುಚಬಾರ್ದು. ನಂಬರ್ 5 ಪ್ರಾಸಿಕ್ಯೂಷನ್ ಸಾಕ್ಷಿಗಳನ್ನ ನಾಶ ಮಾಡಬಾರ್ದು. ನಂಬರ್ 6 ತನಿಖಾಧಿಕಾರಿಗಳಿಗೆ ಸಿಗುವಂತೆ ಇರಬೇಕು. ನಂಬರ್ 7 ವಿಚಾರಣೆಗೆ ಹಾಜರಾಗಬೇಕು. ನಂಬರ್ 8 ನಿಗದಿತ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾಗಬೇಕು ಅಂತ ಷರತ್ತುಗಳನ್ನ ವಿಧಿಸಿದೆ. ಇನ್ನು ಯೂಟ್ಯೂಬರ್ ಸಮೀರ್ ವಿರುದ್ಧ ಜುಲೈ 12ರಂದೇ ದೂರು ದಾಖಲಿಸಿಕೊಳ್ಳಲಾಗಿತ್ತು. ದೊಂಬಿಗೆ ಪ್ರಚೋದನೆ ನೀಡಿದ್ದಕ್ಕಾಗಿ ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು. ಇನ್ನು ಸಮೀರ್ ವಿರುದ್ಧ ಯಾವ ಸೆಕ್ಷನ್ ಅಡಿ ಯಾವ ಕೇಸ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, BNS ಸೆಕ್ಷನ್ 192 ಅಡಿ ದಂಗೆ ಉದ್ದೇಶದಿಂದ ಪ್ರಚೋದನಕಾರಿ ಮಾತು, BNS ಸೆಕ್ಷನ್ 240 ಅಡಿ ಪ್ರಕರಣದ ಬಗ್ಗೆ ತಪ್ಪು ಮಾಹಿತಿ ಮತ್ತು BNS ಸೆಕ್ಷನ್ 353 1 ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ತಪ್ಪು ಸಂದೇಶ ಅಂತ FIR ನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಸುರಕ್ಷತೆ ದೃಷ್ಟಿಯಿಂದ ತನಿಖಾ ಸ್ಥಳ ಬದಲಿಸುವಂತೆ ಆಗಸ್ಟ್ 13ರಂದೇ ಧರ್ಮಸ್ಥಳ ಪೊಲೀಸರಿಗೆ ಪತ್ರ ಬರೆದಿದ್ರು. ಧರ್ಮಸ್ಥಳಕ್ಕೆ ಬಂದ್ರೆ ನನ್ನ ಸುರಕ್ಷತೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿ ನನಗೆ ಅಪಾಯವಿದೆ. ಧರ್ಮಸ್ಥಳದಲ್ಲಿ ಇತ್ತೀಚೆಗೆ ಯೂಟ್ಯೂಬರ್ ಮೇಲೆ ಹಲ್ಲೆಯಾಗಿದೆ. ಹೀಗಾಗಿ ಸ್ಥಳ ಬದಲಿಸೋಕೆ ಮನವಿಯನ್ನ ಮಾಡಿದ್ರು. ಆದ್ರೀಗ ನೋಟಿಸ್ ನೀಡಿದ್ರು. ತನಿಖೆಗೆ ಹಾಜರಾಗದಿದ್ದಕ್ಕೆ ಬೆಂಗಳೂರಿಗೆ ಧರ್ಮಸ್ಥಳ ಖಾಕಿ ಪಡೆ ಎಂಟ್ರಿ ಕೊಟ್ಟಿದೆ. ಆದ್ರೆ ಬಂಧನದ ಭೀತಿಯಿಂದ ಎಸ್ಕೇಪ್ ಆಗಿದ್ದ ಸಮೀರ್ಗೀಗ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ದೂತ ಯೂಟ್ಯೂಬ್ ನಲ್ಲಿ 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋವನ್ನ ಸಮೀರ್ ಮಾಡಿದ್ದ. AI ಮೂಲಕ ಚಿತ್ರಗಳನ್ನ ಸೃಷ್ಟಿಸಿ ವಿಡಿಯೋ ಮಾಡಿದ್ದ. ಸಾವಿರಾರು ಜನರನ್ನ ರೇಪ್ ಮಾಡಿ ಕೊಲೆ ಮಾಡಲಾಗಿದೆ. ಈ ವಿಷಯ ಕೇಳಿದ್ರೆ ನಿಮ್ಮ ರಕ್ತ ಕೂದ್ಯೋದಿಲ್ವಾ? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಪ್ರತಿಭಟಿಸಬೇಕು ಅಂತ ಹೇಳಿದಕ್ಕೆ ಸಮೀರ್ನ ವಿರುದ್ಧ FIR ದಾಖಲಾಗಿತ್ತು.